ಕನ್ನಡ ಜಿಲ್ಲೆಯ ಭಟ್ಕಳದ ಶಿರಾಲಿಯ ತಟ್ಟೆಹಕ್ಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದಂತ 11 ಜನರು ದಾರುಣವಾಗಿ ಸಾವನ್ನ ಕಂಡಿರುವಂಥದ್ದು. ಈ ಪೈಕಿ 10 ಜನರ ಏನು ಬಾಡಿ ಸಿಕ್ಕಿರುವಂಥದ್ದು. ಈಗ ಓರ್ವನಿಗಾಗಿ ಏನು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಇವತ್ತು NDRF ತಂಡ ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಶಿರಾಲಿಯಲ್ಲಿರುವಂತಹ ತಟ್ಟೆಹಕ್ಲು ನದಿಯಲ್ಲಿದ್ದೇವೆ. ಇದು ನದಿ ಮತ್ತು ಸಮುದ್ರದ ಸಂಗಮ ಪ್ರದೇಶ. ಈಗ ನಿನ್ನೆ ಅಷ್ಟು 10 ಜನರ ಮೃತದೇಹ ಸಿಕ್ಕಿತ್ತು. ಈಗ ಓರ್ವನ ಮೃತದೇಹ ಸಿಗಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ NDRF ತಂಡದವರು ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಅದ್ರ ಜೊತೆಗೆ ಮುಳುಗು ತಜ್ಞರ ತಂಡ ಕೂಡ ಇವತ್ತು ಬೀಡು ಬಿಟ್ಟಿರುವಂಥದ್ದು. ಶೋಧ ಕಾರ್ಯ ಇವತ್ತು ಮುಂಜಾನೆಯಿಂದಲೇ ಆರಂಭವಾಗಿರುವಂಥದ್ದು. ನಿನ್ನೆ ಸಂಜೆ ಅಷ್ಟೊತ್ತಿಗೆ ಒಂದು 7 ರಿಂದ 8 ಗಂಟೆ ಅಷ್ಟೊತ್ತಿಗೆ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿತ್ತು. ಯಾಕಪ್ಪ ಅಂದ್ರೆ ಕತ್ತಲೆ ಹೊತ್ತಲ್ಲಿ ಒಂದು ಸಾಧ್ಯವಾಗದ ಒಂದು ಹಿನ್ನೆಲೆಯಲ್ಲಿ ಈ ಶೋಧ ಕಾರ್ಯವನ್ನ ಏನು ಸ್ಥಗಿತ ಮಾಡಲಾಗಿತ್ತು. ಇವತ್ತು ಮುಂಜಾನೆಯಿಂದಲೇ ಈಗ NDRF ತಂಡ ಆಗಿರ್ಬೋದು, ಅದೇ ರೀತಿ ಮುಳುಗು ತಜ್ಞರ ತಂಡ ಇವತ್ತು ಬಂದು ಬೀಡು ಬಿಟ್ಟು ಇವತ್ತು ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು. ಈಗ ಇದರ ಹಿನ್ನೆಲೆಯನ್ನ ಹೇಳೋದಾದ್ರೆ ಈಗ ಇದೇ ಭಾಗದಿಂದ ಈಗ NDRFನವರು ಏನು ಮಷಿನ್ಗಳನ್ನ ಇಳಿಸ್ತಾ ಇದ್ದಾರೋ ಇದೇ ಜಾಗದಿಂದ ಅಷ್ಟು 14 ಜನರು ಈಗ ಕಪ್ಪೆ ಚಿಪ್ಪನ್ನ ತೆಗೆಯಲು ಹೋಗ್ತಾರೆ. ಇಲ್ಲಿ ಏನು ಮೊಣಕಾಲು ಉದ್ದಕ್ಕಷ್ಟೇ ನೀರು ಇರುತ್ತೆ ಮುಂಜಾನೆ ಸಂದರ್ಭದಲ್ಲಿ. ಯಾಕಂದ್ರೆ ನೀರಿನ ಇಳಿತ ಸಂದರ್ಭ, ಇದು ನದಿಯ ಇಳಿತ ಸಂದರ್ಭ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಮುಂಜಾನೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ನಡೆದುಕೊಂಡು ಹೋಗಿ ಮಧ್ಯದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗ್ತಾರೆ. ನಾವೀಗ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದೀವಿ ಯಾವ ರೀತಿ ಅಂದ್ರೆ ಆ ಮಧ್ಯದಲ್ಲಿ ಹೋಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಅಲ್ಲೊಂದು ಬ್ರಿಡ್ಜ್ ತರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಇವರು ನಡ್ಕಂಡೆಯ ಏನು ಕಪ್ಪೆ ಚಿಪ್ಪನ್ನ ತೆಗೆಯಲು ಹೋಗಿದ್ದು. ಅದಾದ ನಂತರ ವಾಪಸ್ 12:30ರಿಂದ 1 ಗಂಟೆ ಸುಮಾರು ವಾಪಸ್ ಬರುವಂತ ಒಂದು ಸಂದರ್ಭದಲ್ಲಿ ನದಿ ಸಂಗಮ ಪ್ರದೇಶವಾದಂತ ಇಲ್ಲಿ ಏಕಾಏಕಿಯಾಗಿ ನೀರಿನ ಉಬ್ಬರವಾಗಿದೆ. ಅವರಿಗೆ ಅರಿವಿಲ್ಲದ ಒಂದು ಹಿನ್ನೆಲೆಯಲ್ಲಿ ನೇರವಾಗಿ ಅವರನ್ನ ಎಳೆದು ಇನ್ನೂ ಒಂದು 15 ರಿಂದ 20 ಮೀಟರ್ ಆಚೆ ಅವರನ್ನ ತೆಗೆದುಕೊಂಡು ಹೋಗಿದೆ. 100 ಮೀಟರ್ ಅಷ್ಟು ಆಚೆಯನ್ನ ತೆಗೆದುಕೊಂಡು ಹೋಗಿದೆ. ಅದರಿಂದ ತಪ್ಪಿಸಿಕೊಂಡು ಬರಲಾಗದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನ ಖುದ್ದಾಗಿ ನೋಡಿದಂತ ಇಲ್ಲಿನ ಓರ್ವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ನೀವು ಇದೇ ಜಾಗದಲ್ಲಿ ಇದ್ರಿ ಎನ್ನುವಂತ ಬಗ್ಗೆ ನಂಗೆ ಖಾತ್ರಿ ಆಯ್ತು. ಅದಕ್ಕೆ ನಾನು ನಿಮ್ಮನ್ನ ಮಾತಾಡಿಸ್ತಾ ಇದ್ದೇನೆ. ಅಲ್ಲ, ಪರಿಸ್ಥಿತಿ ಹೇಗಾಯ್ತು, ಏನಾಯ್ತು ಅಂತ. ನೀರು ಒಂದೇ ಸತ್ರನ ಹೋಗ್ಬಿಡ್ತೀವಿ, ಮೇಲೆ ಎದ್ದು ಬಿಡ್ತು, ಉಬ್ಬಿ ಬಿಡ್ತಾ. ಒಂದ್ಸತಿ ಕರೆದವಾಗ ಬರಲಿಲ್ಲ ಅವರು. 30 ಜನ ಬಂದಿದ್ದಾರೆ. ಇವರು 14 ಜನ 12 ಜನ ಆಗಿದ್ರು. ಇವರು 7 ಜನ ಕಾಪಾಡಿ ಹೋಗೋದು. ಅಲ್ಲ, ಈಗ ಅಷ್ಟು 14 ಜನ ಇದೇ ಭಾಗದಿಂದ ಹೋಗಿದ್ರು. ಇದೇ ಭಾಗದಿಂದ ಅವ್ರು ದಾಟಿಯುವಾಗ 12 ಜನ ದಾಟಿದ್ದು ಆ ಬ್ರಿಡ್ಜ್ ನಲ್ಲಿ. ಇವರು ಕಾಪಾಡಿಗೆ ಹೋದವ್ರು 7 ಜನ. ಈಗ ಸಿಕ್ಕಿದ್ದು ಒಂದು ಬಾಡಿ ಈ ತರ ಆಗಿದ್ದದ್ದು. ನೀವು ಈಗ 12 ಜನ ಆ ಜಾಗದಿಂದ ನಡ್ಕೊಂಡು ಬರ್ಬೇಕಿದ್ರೆ ನೀರು ತುಂಬ್ಕೊಂಡ್ಬಿಡತ್ತೆ. ಅದಾದ ನಂತರ ಅವರನ್ನ ಆ ಕಡೆ ಎಳ್ಕೊಂಡು ಹೋಗುತ್ತೆ. ಆ ಸಂದರ್ಭದಲ್ಲಿ ನೀವು ಕಿರ್ಚಾಡಿದ್ರ, ಸ್ಥಳೀಯರನ್ನ ಕೂಡಿಸುವಂತ ಪ್ರಯತ್ನ ಮಾಡಿದ್ರೆ? 4 ಜನನು ನಾವು ತಗೊಂಡು ಬಂದಿದ್ದೇವೆ. 4 ಜನ ತಗೊಂಡು ಬಂದ್ರು, ಕೈ ಸಿಕ್ಬಿಟ್ರು. ಕಡೆಗೆ ಒಂದು ಜನ ಆಚೆಗೆ ಬೇಲ ಹೋಗ್ಬಿಟ್ಬಿಟ್ರು. ಇವ್ರ ಜೊತೆ ಬಾಕಿದವರೆಲ್ಲ ಸ್ಥಳೀಯರು ಇದ್ರ ಅಲ್ಲಿ ಕಪ್ಪೆ ಚಿಪ್ಪ ಹಾಕ್ಲಿಕ್ಕೆ, ಅಥವಾ ಇವ್ರು 14 ಜನ ಅಷ್ಟೇ ಇದ್ರ? ಇವ್ರು 14 ಜನ ಅಲ್ಲ, 12 ಜನ. ಇವ್ರು ಕಾಪಾಡಿಗೆ ಹೋದವ್ರು 7 ಜನ. ಅದು ಅವ್ರ ಜನ ಬದಲ ಬಂದಿರು, ಕರೆದದ್ದು ನಾವು. ಅವ್ರು ಈಚೆಗೆ ಬಂದ್ಬಿಟ್ರೆ ನಮ್ಮ ಜನ ಪೂರ ಜನ ಬಂದಿದ್ರು. ಇದಿಷ್ಟು ಏನು ಇಲ್ಲಿನ ಪ್ರತ್ಯಕ್ಷದರ್ಶಿ ಅವರ ಒಂದು ಮಾತಾಗಿರುವಂಥದ್ದು. ಅದ್ರ ಜೊತೆಗೆ ಈಗ NDRF ತಂಡ ಕೂಡ ಓರ್ವನ ಮೃತದೇಹದ ಶೋಧಕ್ಕಾಗಿ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು. ಮುಳುಗು ತಜ್ಞರು ಕೂಡ ಇಲ್ಲಿ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಭಟ್ಕಳ. ಎಲ್ಲಿದೆ ಬಾಡಿ? थोड़ा इधर कर दो, कोई नहीं। इसको इधर करो, इस बोर्ड को इधर करो। उतरो। ಎಲ್ಲಿದೆ ಬಾಡಿ? थोड़ा इधर कर दो, कोई नहीं। इसको इधर करो, इस बोर्ड को इधर करो। उतरो। ಎಲ್ಲಿದೆ ಬಾಡಿ? थोड़ा इधर कर दो, कोई नहीं। इसको इधर करो, इस बोर्ड को इधर करो। उतरो।